ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಪಡ್ಡು ಟೊಮೆಟೊ ಗೊಜ್ಜು ಮಾಡೋದು ನೋಡೋಣ ಬನ್ನಿ. ಕ್ಯಾರೆಟ್ ತುರಿ 1, 2 ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ, ಹಸಿಮೆಣಸಿನ 4, ಕೊತ್ತಂಬರಿ ಸ್ವಲ್ಪ. ಹಿಂದಿನ ದಿನವೇ ಪಡ್ಡು ಹಿಟ್ಟಿಗೆ 1 ಪಾವು ಅಕ್ಕಿಗೆ 1 ಚಮಚ ಮೆಂತ್ಯ, 2 ಚಮಚ ಉದ್ದಿನಬೇಳೆ, 2 ಚಮಚ ಅವಲಕ್ಕಿಯನ್ನು ನೆನೆಸಿ ರುಬ್ಬಿಟ್ಟಿದ್ದೇನೆ. ಇದಕ್ಕೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನಾವು ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಅರ್ಧ ಕೆಜಿ ಟೊಮೊಟೊ ತೊಗೊಂಡಿದ್ದೇನೆ. 3 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸಾಸಿವೆ ಜೀರಿಗೆ 1 ಚಮಚ, ಸಾಂಬಾರು ಪುಡಿ 2.5 ಚಮಚ, ಕೊತ್ತಂಬರಿ ಸ್ವಲ್ಪ, ಬೆಳ್ಳುಳ್ಳಿ 4-5 ಹಸಿರು ಕಟ್ ಮಾಡಿ ಇಟ್ಟಿದ್ದೇನೆ, ಕಡಲೆಬೇಳೆ ಉದ್ದಿನಬೇಳೆ 1 ಚಮಚ, ಕರಿಬೇವು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಗೊಜ್ಜು ಎಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಹಾಕಿ ಫ್ರೈ ಮಾಡಿ, ಟೊಮೊಟೊ ಹಾಕಿ ಫ್ರೈ ಮಾಡಿ, ಸಾಂಬಾರು ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡಿದರೆ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ. ಆಗಿದೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಫ್ರೈ ಮಾಡಿ, ಟೊಮೊಟೊ ಹಾಕಿ ಫ್ರೈ ಮಾಡಿ, ಸಾಂಬಾರು ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊ ಗೊಜ್ಜು ಮಾಡಿಟ್ಟಿದ್ದೇನೆ. ಇದಕ್ಕೆ ಪಡ್ಡು ತುಂಬ ಚೆನ್ನಾಗಿರ್ತದೆ, ಒಮ್ಮೆ ಮಾಡಿ ನೋಡಿ. ನಾನು ತೊಗೊಂಡಿರೋದು ಪ್ರೆಸ್ಟೀಜು ನಾನ್ ಸ್ಟಿಕ್ಕು ಪಡ್ಡು ತವ, ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ಪಡ್ಡು ಮಾಡಿದರೆ ಒಂಚೂರು ಕಿತ್ತೋಗೋದಿಲ್ಲ. ನೀವು ತೊಗೊಳ್ಳೋದಾದರೆ ಪ್ರೆಸ್ಟೀಜ್ ತೊಗೊಳ್ಳಿ, ತುಂಬ ಉಪಯುಕ್ತವಾಗಿರ್ತದೆ. ಗ್ಯಾಸ್ ಹಚ್ಚಿ ಪಡ್ಡು ತವ ಇಟ್ಟಿದ್ದೇನೆ. ಇದಕ್ಕೆ ಒಂದೊಂದಾಗಿಯೇ ಚಿಕ್ಕ ಸೌಟ್ ತಗೊಂಡು ಪಡ್ಡುಗಳನ್ನು ಹಾಕೋಣ. ಪಡ್ಡು ಎಲ್ಲ ಬಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು ತಟ್ಟೆ ಮುಚ್ಚಿ ಬೇಯಿಸಿದರೆ ಪಡ್ಡು ರೆಡಿಯಾಗುತ್ತದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರ್ತದೆ. ಪಡ್ಡು ಎಲ್ಲ ಬೆಂದಿದೆ. ಈಗ ಅದನ್ನು ಉಲ್ಟಾ ಮಾಡಿ ಬೇಯಿಸಿ 1 ನಿಮಿಷ ಬೇಯಿಸಿದರೆ ಪಡ್ಡು ರೆಡಿಯಾಗುತ್ತದೆ. ನೋಡಿ, ಪಡ್ಡು ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತದೆ ಇದು.